ನೆಪ. ಅಲ್ಲಿಯ ಜನರ ಮುಗ್ಧತೆ, ಪಂಚಾಯಿತಿ ಆಡಳಿತದ ಅದಕ್ಷತೆ, ಕಾನೂನಿನ ಅರಿವುಗೇಡಿತನ ಇವುಗಳನ್ನು ಬಳಸ್ಕೊಂಡು ಅಲ್ಲಿ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಒಂದು ವಿವಾದವನ್ನು ಹುಟ್ಟಾಕ್ತಕ್ಕಂಥ, ಆ ವಿವಾದವನ್ನು ಬೆಂಕಿಯಾಗಿ ಪರಿವರ್ತಿಸ್ತಕ್ಕಂಥ, ಆ ಬೆಂಕಿಯಿಂದ ಇಡೀ ಮಂಡ್ಯ ಜಿಲ್ಲೆಯನ್ನು ಸುಡ್ತಕ್ಕಂಥ, ಮಂಡ್ಯ ಜಿಲ್ಲೆಯನ್ನು ಸುಟ್ಟು ಇದನ್ನ ಸ್ಮಶಾನ ಮಾಡಿ ತಮ್ಮ ರಾಜಕೀಯ ಅಧಿಕಾರವನ್ನು ಹಿಡಿತಕ್ಕಂಥ ಸಂಘ ಪರಿವಾರ ಮತ್ತು ಬಿಜೆಪಿಯ ಹುನ್ನಾರದ ಭಾಗವಾಗಿ ಕೆರಗೋಡಿನ ಧ್ವಜಸ್ತಂಭ ನಿರ್ಮಾಣ ಆಗಿದೆ ಅಂತ ನಾವು ನೆನಪಿರಬೇಕು. ನೀವು ಅಷ್ಟು ಇನ್ನೋಸೆಂಟ್ ಆದ್ರೆ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಕೆರಗೋಡಿನ ಧ್ವಜಸ್ತಂಭದ ವಿವಾದ ಕರ್ನಾಟಕದ ಮೊದಲನೇ ವಿವಾದನೂ ಅಲ್ಲ, ಕೊನೆ ವಿವಾದನೂ ಅಲ್ಲ. ಇದು ಒಂದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಂಡ್ಯ ಜಿಲ್ಲೆ ರಾಜಕೀಯವಾಗಿ ಅತ್ಯಂತ ತಾಕತ್ತಿರ್ತಕ್ಕಂಥ ಜಿಲ್ಲೆ. ಇಡೀ ಹಳೆ ಮೈಸೂರು ಪ್ರಾಂತ್ಯದ ರಾಜಕಾರಣವನ್ನೇ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಜಿಲ್ಲೆ. ಇವತ್ತಿನ ತನಕ ಒಂದು ಆಪರೇಷನ್ ಕಮಲದ ಮೂಲಕ ಬಿಟ್ರೆ ಒಂದು MLA ಸೀಟ್ ಬಿಜೆಪಿ ಗೆಲ್ಲಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರು ಗೆಲ್ಲಲಿಕ್ಕೆ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತ ಓವರ್ ಆಲ್ ಸ್ಟ್ರಾಟಜಿಯ ಭಾಗವಾಗಿ ಅಲ್ಲೊಂದು ಹನುಮ ಧ್ವಜ, ಅದರ ಮೂಲಕ ಗಲಾಟೆ, ಅದ್ರ ಮೂಲಕ ಮಂಡ್ಯ ಜಿಲ್ಲೆಗೆ ಅವ್ರು ವಿಸ್ತರಿಸಕ್ ಮಾಡಿರ್ತಕ್ಕಂಥ ಪ್ರಯತ್ನ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಕೆರಗೋಡಿನ ಹನುಮ ಧ್ವಜದ ಗಲಾಟೆ ಏನು ಎತ್ತ ಅನ್ನೋದು ಮುಖ್ಯವಾಗಿ ಅರ್ಥ ಆಗುತ್ತೆ. ಇನ್ನು ಉಳಿದ್ರೆ ಅದು ಅರ್ಥ ಆಗದ್ರೆ ನಾವು ಚರ್ಚೆ ಮಾಡ್ತಾ ಹೋದ್ರೆ ಕೇವಲ ತಾಂತ್ರಿಕ ಅಂಶಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಇದು ಕೇವಲ ತಾಂತ್ರಿಕವಾದದ್ದಲ್ಲ, ಇದು ತಾತ್ವಿಕವಾದಂತ ವಿಚಾರ. ಸಂಘ ಪರಿವಾರದ ಕೇಸರಿ ರಾಜಕಾರಣವನ್ನ ಮಂಡ್ಯ ಜಿಲ್ಲೆಯಲ್ಲಿ ಮಾಡ್ಲಿಕ್ಕೆ ಕೆರಗೋಡು ಅಂತ ಒಂದು ಮುಗ್ಧ ಹಳ್ಳಿಯ ಜನರನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಕ್ಕಂಥ ಸಂಘ ಪರಿವಾರದ ಕುತಂತ್ರ ಇದೆ. ಇದನ್ನ ಮಂಡ್ಯ ಜಿಲ್ಲೆ ಪತ್ರಕರ್ತ ಬಂದು ಅರ್ಥ ಮಾಡ್ಬೋದು. ಹಾಗೆ ಆ ಕುತಂತ್ರಕ್ಕೆ ಅಲ್ಲಿಯ ಕೆಲವು ಯುವಕರು ಬಲಿಯಾಗಿದ್ದಾರೆ, ಅಲ್ಲಿಯ ಮಹಿಳೆಯರು ಬಲಿಯಾಗಿದ್ದಾರೆ, ಅಲ್ಲಿಯ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಕೆಲವು ಸದಸ್ಯರು ಬಲಿಯಾಗಿದ್ದಾರೆ. ನಾವು ಮನವಿ ಮಾಡ್ತಾ ಇದ್ದೀವಿ, ಸಂಘ ಪರಿವಾರದ ಈ ಕುತಂತ್ರಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಬಲಿಯಾಗಬಾರದು. ನಮ್ಮ ಗುರುತು ಕೇಸರಿ ಅಲ್ಲ, ಹಸಿರು. ನಮ್ಮ ಮಂಡ್ಯ ಜಿಲ್ಲೆಯ ಗುರುತು ಕೇಸರಿ ಅಲ್ಲ, ನೀಲಿ. ನಮ್ಮ ಮಂಡ್ಯ ಜಿಲ್ಲೆಯ ಗುರುತು ಎಲ್ಲರ ಮೈಯಲ್ಲಿ ಹರಿತಾ ಇರ್ತಕ್ಕಂಥ ರಕ್ತ ಕೆಂಪು. ಅದು ಮಂಡ್ಯ ಜಿಲ್ಲೆಯ ಗುರುತು. ಮಂಡ್ಯ ಜಿಲ್ಲೆಯ ಗುರುತು ಕೇಸರಿ ಅಲ್ಲ. ನಮ್ಮ ಯಾವುದೇ ಧಾರ್ಮಿಕ ಆಚರಣೆಯಲ್ಲಿ ನಾವು ಕೇಸರಿಯನ್ನು ಇಟ್ಕೊಂಡು ಮಾಡಲಿಲ್ಲ. ನಮ್ಗೆ ಹೂವು, ಒಂಬಾಳೆ, ಹಸಿರು ತೋರಣ, ಹೊಂಗೆ ಸೊಪ್ಪು, ಮಾವಿನ ಸೊಪ್ಪು, ಇದು ನಮ್ಮ ಸಂಸ್ಕೃತಿ. ಎಲ್ಲಿಂದ ಬಂತು ಕೇಸರಿ ಧ್ವಜ? ಯಾವ ದೇವಸ್ಥಾನದ ಯಾವ ಸಾಂಸ್ಕೃತಿಕ ಉತ್ಸವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೇಸರಿ ಧ್ವಜನ ಹಾರಾಟ ಮಾಡಿದ್ದಾರೆ, ಕೇಸರಿ ಧ್ವಜದ ಮೆರವಣಿಗೆ ಮಾಡಿದ್ದಾರೆ? ಮತ್ತಿತಡೇಶ್ವರನ ರಥಯಾತ್ರೆ ಇರಲಿ, ಚುಂಚನಗಿರಿ ರಥಯಾತ್ರೆ ಇರಲಿ, ಹೇಮಗಿರಿ ರಥಯಾತ್ರೆ ಇರಲಿ, ರಥಯಾತ್ರೆಯಲ್ಲಿ ರಥದ ಮೇಲೆ ಹಾರಾಡ್ತಕ್ಕಂಥ ಬಣ್ಣ ಯಾವುದು? ಕೆಂಪು, ಹಳದಿ, ವಿವಿಧ ಬಣ್ಣಗಳ ಮಿಶ್ರಣ ಇರತಕ್ಕಂಥ ತೋರಣಗಳು ಹಾರಾಡೋದು ಕೇಸರಿ ಅಲ್ಲ. ಕೇಸರಿ ಸಂಘ ಪರಿವಾರದ ರಾಜಕೀಯ ಬಣ್ಣ. ಆ ಸಂಘ ಪರಿವಾರದ ರಾಜಕೀಯ ಬಣ್ಣವನ್ನ ಮಂಡ್ಯ ಜಿಲ್ಲೆಯ ಜನರಿಗೆ ಕುಡಿಸಿ ಅಮಲೇರಿಸಲಿಕ್ಕೆ ತಂದಿರತಕ್ಕಂಥದ್ದು. ಇದರ ರಾಜಕೀಯ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಈ ಅಮಲನ್ನ ಏರಿಸ್ಕೋಬೇಡಿ ಮಂಡ್ಯ ಜಿಲ್ಲೆ ಯುವಕರು. ನಮ್ಗೆ ಕುವೆಂಪುರವರು ಬೋಧಿಸಿದ ಧರ್ಮ ನೇಗಿಲ ಕುಳದೊಳು ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದ್ದ ಧರ್ಮ ನಮ್ಮ ಧರ್ಮ. ನೇಗಿಲ ಮೇಲೆ ನಿಂತಿರ್ತಕ್ಕಂಥ ಧರ್ಮ ಅದು ಇವತ್ತು ಎಕ್ಕುಟ್ಟೋಗಿದೆ. ನೇಗಿಲ ಮೇಲಿನ ಧರ್ಮ, ನೇಗಿಲು ಮೇಲೆ ಹಿಡ್ಕೊಂಡವ್ರಿಗೆ ಇವತ್ತು ಬದುಕೇ ಇಲ್ಲ, ಭವಿಷ್ಯನೇ ಇಲ್ಲ ಅನ್ನೋದಾಗಿದೆ. ಅದಕ್ಕೆ ಸಂಪೂರ್ಣ ಹೊಣೆ ನರೇಂದ್ರ ಮೋದಿ ಸರ್ಕಾರ. ಅದ್ರ ಬಗ್ಗೆ ಸಂಘ ಪರಿವಾರದವ್ರು ಮಾತಾಡ್ತಾ ಇದ್ದಾರ. ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದ್ದು ಒಂದು ವರದಿ, ಏನು ಪ್ರೀಮಿಯಂ ಕಟ್ಟಬೇಕು ಫಸಲ್ ಬಿಮಾ ಯೋಜನೆಗೆ ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆಯ ಶೇರ್ ಕೊಡ್ತಾ ಇಲ್ಲ. ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ GST ಪಾಲ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಜನ ಚರ್ಚೆ ಮಾಡಬಾರ್ದು ಅಂತೇಳಿ ನಿಮಗೆ ಧರ್ಮದ, ಬಣ್ಣದ, ಬಾವುಟದ ಅಫೀಮನ್ನ ಬಡಿಸಲಾಗ್ತಾ ಇದೆ. ಆಫ್ಟರ್ ಆಲ್ ಒಂದು ಬಾವುಟ ಯಾರು ಬದುಕು ರಕ್ಷಣೆ ಮಾಡ್ತಾರೆ? ಬಾವುಟ ನಾವು ಸ್ವತಂತ್ರ ಚಳವಳಿಯಲ್ಲಿ ಆರಿಸಿದ ಬಾವುಟ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳಿಂದ ಭಾರತ ದೇಶವನ್ನು ವಿಮೋಚನೆ ಮಾಡ್ತಕ್ಕಂಥ ಬಾವುಟ. ಅದು ಬಾವುಟ ಅಂತ ಹೇಳಿದ್ರೆ ಏನೋ ಫ್ಯಾಷನ್ ಆರಿಸಿದ್ದಲ್ಲ. ಸ್ವತಂತ್ರ ಚಳವಳಿನಲ್ಲಿ ಅದೊಂದು ಆತ್ಮಾಭಿಮಾನದ ಸಂಕೇತ, ಸ್ವಾಭಿಮಾನದ ಸಂಕೇತ, ಸ್ವಾತಂತ್ರ್ಯದ ಸಂಕೇತ. ಅದು ಆ ಸ್ವಾಭಿಮಾನಕ್ಕೆ, ಸ್ವಾತಂತ್ರ್ಯಕ್ಕೆ, ದೇಶವನ್ನು ವಿಮೋಚನೆ ಮಾಡಲಿಕ್ಕೆ ತ್ರಿವರ್ಣ ಧ್ವಜವನ್ನು ಹಿಡಿದು ಹೋರಾಟ ಮಾಡ್ತಾ ಇದ್ದಾಗ ಕೇಸರಿ ಧ್ವಜದವರು ಬ್ರಿಟಿಷ್ನವರು ಗುಲಾಮಗಿರಿ ಮಾಡ್ಕೊಂಡು ಅವ್ರು ಚಾಕರಿ ಮಾಡ್ಕೊಂಡು ಈ ದೇಶಕ್ಕೆ ಸ್ವತಂತ್ರ ಬೇಡ ಅಂತ ಹೇಳಿ ಭಾಷಣ ಮಾಡಿದಂತ ಜನ
ಇವತ್ತು ಬಾವುಟ ಇಟ್ಕೊಂಡು ನಾವು ದೇಶ ಪ್ರೇಮಿಗಳು ಅಂತ ಮಾತಾಡ್ಲಿಕ್ಕೆ ಹೊರಟಿದ್ರೆ ಅವ್ರು ದೇಶ ಪ್ರೇಮಿಗಳಲ್ಲ, ದೇಶದ್ರೋಹಿಗಳು. ಇಂತಹ ದೇಶದ್ರೋಹಿಗಳ ವಿರುದ್ಧ ಎಚ್ಚರಿಕೆಯಿಂದ ಇರಬೇಕು ಮಂಡ್ಯ ಜಿಲ್ಲೆಯ ಜನತೆ ಅಂತೇಳಿ 15ನೇ ತಾರೀಕು ನಾವು ಸೌಹಾರ್ದತಾ ಧರಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದೇವನೂರು ಮಹಾದೇವ ಅವರು ಭಾಗವಹಿಸ್ತಾರೆ, ಕಾಳೇಗೌಡ ನಾಗವಾರ ಅವರು ಭಾಗವಹಿಸ್ತಾರೆ, ಕೋಟಿಗಾರಹಳ್ಳಿ ರಾಮಯ್ಯ ಅವರು ಭಾಗವಹಿಸ್ತಾರೆ, ಜಸ್ಟಿಸ್ ನಾಗಮೋಹನ್ ದಾಸ್ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಮಂಡ್ಯ ಜಿಲ್ಲೆ ಇತಿಹಾಸ ನಿಮಗೆ ಗೊತ್ತಿರಲಿ, ಮಂಡ್ಯ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಶುರು ಮಾಡಿದವರು ದಲಿತರಲ್ಲ, ಒಕ್ಕಲಿಗರು. ಎಚ್.ಎಲ್. ಕೇಶವಮೂರ್ತಿ ಅಂತವರು, ಬೆಸಗರಳ್ಳಿ ರಾಮಣ್ಣ ಅಂತವರು. ಅಸ್ಪೃಶ್ಯತೆ ಅನ್ನೋದು ಶಾಪ ಅಂತ ಹೇಳಿ ಬಹಿರಂಗವಾಗಿ ಮಾತಾಡಿದ್ರು. ಎಚ್.ಎಲ್. ಕೇಶವಮೂರ್ತಿ ಇದೇ ನಾಗಮಂಗಲದಲ್ಲಿ ನೀನು ಒಕ್ಕಲಿಗನ್ ಮುಟ್ಟಿದ್ಯಾ, ಒಲ್ಮಾದನ್ ಮುಟ್ಟಿದ್ಯಾ ಅಂತ ಪ್ರಶ್ನೆ ಕೇಳಿದಂತವ್ರು ಜನ. ಯಾಕೆ ಅಂತ ಹೋರಾಟ ಮಾಡಿದ್ರು ಅಂತ ಹೇಳಿದ್ರೆ, ಕುವೆಂಪು ಹೇಳಿದ್ರು, ಯಾವುದೇ ಜಾತಿಗೆ ನಿಮ್ಮನ್ನು ನೀವು ಸೀಮಿತಗೊಳಿಸ್ಕೋಬೇಡಿ. ಒಂದು ಕಥೆ ಇದೆ ನಿಮ್ಗೆ, 1 ನಿಮಿಷದಲ್ಲಿ ಹೇಳ್ತೀನಿ. ಇಡೀ ಈ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗರೆಲ್ಲ ಹೋಗಿ ಕುವೆಂಪು ಅವರನ್ನ ನಮ್ಮ ಒಕ್ಕಲಿಗರ ಸಂಘ ಅಧ್ಯಕ್ಷರಾಗಲಿ ಅಂತ ಕೇಳ್ಕೊಂಡ್ರಂತೆ. ಕುವೆಂಪು ಹೇಳಿದ್ರಂತೆ, ಆಯ್ತು ಅಧ್ಯಕ್ಷ ಆಗ್ತೀವಿ, ವರ್ಲ್ಡ್ ಮ್ಯಾಪ್ ತಗೊಂಡ್ಬಂದಿದ್ದೇಳಿ ಅವ್ರ ಮನೇಲಿ ವರ್ಲ್ಡ್ ಮ್ಯಾಪ್ ತರಿಸಿದ್ರಂತೆ. ವಿಶ್ವ ಒಕ್ಕಲಿಗರ ಸಂಘಕ್ಕೆ ಅಧ್ಯಕ್ಷರಾಗುವಂತ ಕೇಳಕ್ ಹೋಗಿದ್ದಾಗ ತರಿಸಿದ್ರಂತೆ ಕುವೆಂಪು ವರ್ಲ್ಡ್ ಮ್ಯಾಪ್ ತರಿಸಿ, ಇಲ್ಲಿ ಇಂಡಿಯಾ ಎಲ್ಲಿದೆಯಪ್ಪ ಅಂದ್ರೆ ಇಷ್ಟಕ್ಕ ತೋರಿಸಿದ್ರೆ ಇಂಡಿಯಾನ ವರ್ಲ್ಡ್ ಮ್ಯಾಪ್ ಅಲ್ಲಿ. ಕರ್ನಾಟಕ ಎಲ್ಲಿದೆ? ಇಲ್ಲಿದೆ. ಒಕ್ಕಲಿಗರಲ್ಲಿದ್ದೀರಿ, 3 ಜಿಲ್ಲೆಯಲ್ಲಿ ಇದ್ದೀರಿ. ವಿಶ್ವ ಒಕ್ಕಲಿಗರ ಸಂಘದ ಮ್ಯಾಪ್ ಅಲ್ಲಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ಒಕ್ಕಲಿಗರು ಎಷ್ಟಾಗದಲ್ಲಿ ಒಂದು ಪೆನ್ನಲ್ಲಿ ಚುಕ್ಕೆ ಇಡುವಷ್ಟು ಅಗಲದಲ್ಲಿ ಇದ್ರಿ. ಇಷ್ಟ ಅಗಲಕ್ಕೆ ಬಂದು ನಾನು ಕ್ಷೇತ್ರ ಕಾಣಬೇಕು, ಎಲ್ಲ ಗಡಿ ಒಡೆದು ನಾನು ವಿಶ್ವಮಾನವನಾಗಬೇಕು ಅಂತ ಹೊರಟಿರ್ತಕ್ಕಂಥ ನನ್ನನ್ನ ಇಷ್ಟ ಅಗಲದ ವಿಶ್ವ ಮ್ಯಾಪ್ ಅಲ್ಲಿ ಇರ್ತಕ್ಕಂಥದಕ್ಕೆ ಅಧ್ಯಕ್ಷನಾಗಿ ಮಾಡ್ಲಿಕ್ಕೆ ಬಂದಿದ್ರಲ್ಲ ನೀವು, ಮೊದಲಿನಿಂದ ಆಚೆ ಒಬ್ಬರಿಂದ ಕಳಿಸಿದ್ರಂತೆ. ಆ ಕುವೆಂಪು ನಮ್ಗೆ ಆದರ್ಶ. ಮಂಡ್ಯ ಜಿಲ್ಲೆಯ ಒಕ್ಕಲಿಗರಿಗೆ ಆದರ್ಶ ಆಗ್ಬೇಕಾಗಿರುವುದು ಒಕ್ಕಲಿಗರ ಮನೆಯಲ್ಲೇ ಹುಟ್ಟಿದ ಕುವೆಂಪು. ಮಂಡ್ಯ ಜಿಲ್ಲೆಯ ಒಕ್ಕಲಿಗ ಯುವಕರಿಗೆ ಆದರ್ಶ ಆಗ್ಬೇಕಾಗಿರ್ತಕ್ಕಂಥದ್ದು ತೇಜಸ್ವಿ, ಎಚ್.ಎಲ್. ಕೇಶವಮೂರ್ತಿ, ಡಾಕ್ಟರ್ ಬೆಸಗರಳ್ಳಿ ರಾಮಣ್ಣ. ಹಿಂದೂಗಳಿಗೆ ಹಂಗೇನಾದ್ರು ಆದರ್ಶವೇ ಆಗ್ಬೇಕು ಅಂತ ಆದ್ರೆ ಆಗ್ಬೇಕಾಗಿರ್ತಕ್ಕಂಥ ಆದರ್ಶ ಎಲ್ಲ ವೇದಗಳನ್ನ ತಿರಸ್ಕರಿಸಿದಂತ ವಿವೇಕಾನಂದ, ವೇದಾಂತವನ್ನು ಒಪ್ಕೊಂಡಂತ ವಿವೇಕಾನಂದರು, ಇಸ್ಲಾಮನ್ನು ಒಪ್ಕೊಂಡಂತ ವಿವೇಕಾನಂದರು. ಇವ್ರಿಗೆ ಆದರ್ಶ ಆಗ್ಬೇಕಾಗಿರ್ತಕ್ಕಂಥದ್ದು ಗಾಂಧಿಯನ್ನ ಕೊಂದ ಸಾವರ್ಕರ್ ಅಲ್ಲ, ಬ್ರಿಟಿಷರಿಗೆ ದಲ್ಲಾಳಿ ಕೆಲಸ ಮಾಡಿದಂತವರಲ್ಲ. ಆದ್ರಿಂದ ಇದೆಲ್ಲ ಹಿನ್ನೆಲೆ ಒಳಗಡೆ ಮಂಡ್ಯ ಜಿಲ್ಲೆ ಸೌಹಾರ್ದತೆಯ ನೆಲ. ಇದೊಂದು ತಾಯಿ ನೆಲ. ಇಲ್ಲಿ ಎಲ್ಲರೂ ಬದುಕಬಹುದು ನಾವು ಖುಷಿಯಾಗಿ. ನಮ್ಮನ್ನ ಬದುಕಲಿಕ್ಕೆ ಬಿಡದೇ ಇರತಕ್ಕಂಥ ಸರ್ಕಾರದ ನೀತಿಗಳೇನಿದೆ ಅದನ್ನು ಬದಲಾಯಿಸೋಣ ಅಂತೇಳಿ ನಾವು 15ನೇ ತಾರೀಕು ಧರಣಿ ಮಾಡ್ತಾ ಇದ್ದೀವಿ. ಮಾತ್ರ ಅಲ್ಲ, ಮಂಡ್ಯ ಜಿಲ್ಲೆಯ ಮನೆಗೆ ಮನಸ್ಸಿಗೆ ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ತಗೊಂಡು ಹೋಗ್ತೀವಿ. ನಾವು ಮಂಡ್ಯದವರು ವಿಶ್ವಮಾನವರಾಗ್ತೀವಿ. ಮಂಡ್ಯದವರು ಯಾವುದೋ ಒಂದು ಸಂಕುಚಿತ ಬಾವುಟದ ಮನುಷ್ಯರಾಗೋದು ರೆಡಿ ಇಲ್ಲ. ನಾವು ನಮ್ಮ ಹೆಣಗಳನ್ನ, ಮಂಡ್ಯ ಜಿಲ್ಲೆಯ ಹೆಣಗಳನ್ನ ಕೇಸರಿ ಬಾವುಟದಲ್ಲಿ ಸುತ್ತಿ ಸಮಾಧಿ ಮಾಡ್ಲಿಕ್ಕೆ ನಾವು ರೆಡಿ ಇಲ್ಲ. ಮಂಡ್ಯ ಜಿಲ್ಲೆಯ ಜನ ನಾವು ವಿಶ್ವಮಾನವರಾಗಿ ಕೊಡ್ತೀವಿ. ಆ ವಿಶ್ವಮಾನವರಾಗದ್ರ ಒಂದು ಆರಂಭ ಈ ಧರಣಿ. ಇದು ರಾಜಕೀಯ ಯಾರನ್ನ ವಿರೋಧಿಸಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಧರಣಿ ಅಲ್ಲ. ಆದ್ರಿಂದ ಕೆರಗೋಡಿನ ಒಂದು ಧ್ವಜದ ಗಲಾಟೆ ಏನಿದೆ ಅದು ಸಂಘ ಪರಿವಾರದ ಒಟ್ಟು ಸಂಚಿನ ಒಂದು ಅಂಶ, ಅದೇ ಅಲ್ಲ. ಇಷ್ಟು ಹೇಳಿ 15ನೇ ತಾರೀಕು ನಡೀತಕ್ಕಂಥ ಧರಣಿಗೆ ಬಹಳಷ್ಟು ಜನ ಗಣ್ಯರು ಬರ್ತಾರೆ. ಇಡೀ ರಾಜ್ಯದಿಂದ ನಾವು ಬರ್ತೀವಿ ಅಂತ ಹೇಳಿ ಫೋನ್ ಮಾಡ್ತಾ ಇದ್ದಾರೆ. ನೀವು ಕೂಡ ಆ ಧರಣಿ ಕಾರ್ಯಕ್ರಮದ ವರದಿಯನ್ನು ಮಾಡೋದ್ರ ಮುಖಾಂತರ, ಈ ಧರಣಿ ಕಾರ್ಯಕ್ರಮವನ್ನು ವರದಿ ಮಾಡೋದ್ರ ಮುಖಾಂತರ ನಾವು ಸಹಕರಿಸಬೇಕು ಅನ್ನೋದು ಮನವಿಯನ್ನು ನಿಮ್ಮನ್ನು ಮಾಡ್ತೇವೆ. ಥ್ಯಾಂಕ್ ಯು.